ಚಳ್ಳಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಶಾಸಕ ಎಂಟಿ ಕೃಷ್ಣಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕೊಬ್ಬರಿಯ ಬೆಲೆ 15,000 ನಿಗದಿಪಡಿಸಿದೆ ಎಂದು ಈಗಾಗಲೇ ರೈತರ ಪ್ರತಿಭಟನೆಯನ್ನು ಕೂಡ ಮಾಡಿದ್ದು, ಈ ಕಾಂಗ್ರೆಸ್ ಸರ್ಕಾರ ಕೊಬ್ಬರಿಗೆ ಯಾವುದೇ ತರಹದ ಬೆಲೆಯನ್ನು ನಿಗದಿಪಡಿಸಲು ಮುಂದಾಗುತ್ತಿಲ್ಲ. ಈ ಸರ್ಕಾರಕ್ಕೆ ರೈತರೆಂದರೆ ಅಸಡ್ಡೆ. ಈಗಾಗಲೇ ಅಧಿವೇಶನದಲ್ಲಿ ನಾನು ಕೂಡ ಕೊಬ್ಬರಿ ಬೆಲೆಗೆ 15,000 ನಿಗದಿಪಡಿಸಬೇಕೆಂದು ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದು, ರೈತರ ಏಳಿಗೆಗಾಗಿ ಈ ಸರ್ಕಾರ ಏನು ಮಾಡುವುದಿಲ್ಲ. ರೈತರನ್ನು ಕಡೆಗಣಿಸುವುದರ ಈ ಸರ್ಕಾರ ಬಂಡ ಸರ್ಕಾರ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ ಸುತ್ತಮುತ್ತಲಿನ ತೆಂಗು ಬೆಳೆಗಾರರು ಮತ್ತು ರೈತರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸಬೇಕು, ಈ ಕೆಟ್ಟ ಸರ್ಕಾರಕ್ಕೆ ಪಾಠ ಕಲಿಸಲು ಇದು ನಮ್ಮೆಲ್ಲರಿಗೂ ಒಳ್ಳೆಯ ಸಮಯ. ಸರ್ಕಾರವನ್ನು ಕಿತ್ತು ಹಾಕಬೇಕು ಎಂದು ರೈತರಿಗೆ ಕರೆ ನೀಡಿದರು. ಕೊಬ್ಬರಿಗೆ 15,000 ರೂಪಾಯಿ ಕೊಡ್ತಾರೆ ಅಂತ, ಆದರೆ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಕೊಬ್ಬರಿ ಬಗ್ಗೆ ಚಕಾರಿ ಎತ್ತಿಲ್ಲ, ಜೊತೆಗೆ ₹1 ಎನಾಸ್ ಮಾಡಿಲ್ಲ. ನಮ್ಮ ಡಿಮ್ಯಾಂಡ್ ಕೇವಲ 15,000, ನಾವೇನು ಜಾಸ್ತಿ ಕೇಳಿಲ್ಲ. ಇಡೀ ರೈತರೆಲ್ಲ ಪ್ರತಿಭಟನೆ ಮಾಡಿ ಮೆರವಣಿಗೆ ಮಾಡಿ ನಾನು ವಿಧಾನಸೌಧ ಗಂಟೆ ವಿಧಾನಸೌಧ ಚರ್ಚೆ ಮಾಡಿದ್ದಾರೆ. ಕೊಡಬೇಕು ಅಂತ 2 ದಿವಸ ಈ ಸರ್ಕಾರ ಬೊಂಡಾಟ ಆಡ್ತಾ ಇದೆ. ರೈತರ ಪರ ಇಲ್ಲ, ಇದು ರೈತ ವಿರೋಧಿ ಸರ್ಕಾರ. ಹಾಗಾಗಿ ರೈತರಿಗೆ, ಕೊಬ್ಬರಿ ಬೆಳೆಯೋ ರೈತರಿಗೆ ತುಂಬ ಅನ್ಯಾಯ ಆಗಿದೆ. ಈ ಒಂದು ಕೆಟ್ಟ ಸರ್ಕಾರನ ತೆಗೆಯೋ ಕಾಲ ಹತ್ರ ಬಂದಿದೆ. 13 ಜಿಲ್ಲೆಯಲ್ಲಿ ನಾವು ಕೊಬ್ಬರಿ ಬೆಳಿತೀವಿ, ತೆಂಗು ಬೆಳಿತೀವಿ. ತೆಂಗಿ ಬೆಳೆಗಾರರು ಇಡೀ 13 ಜಿಲ್ಲೆಯಲ್ಲಿ ಯೋಚನೆ ಮಾಡಬೇಕೀಗ. ನಿಮಗೆ ಸಮಯ ಕಾದು ಬಂದಿದೆ. ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತದೆ. ತಾವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಹೆಂಗೆ ತೆಗಿಬೇಕು ಅಂತ ತೆಗೀರಿ. ಕಲ್ರಿ ಮುಂದಾಯ್ತದೆ. ಈಗ ನೀವು ವ್ಯಾಪಾರಿದ್ರೆ ಲೈಫಲ್ಲಿ ನಿಮಗೆ ಕೊಬ್ಬರಿ ಬೆಲೆ ಸಿಗಲ್ಲ. ಈ ಸರ್ಕಾರ ತೆಗೆದೊರ್ತು ಯಾವ ರೈತರು ಉದ್ಧಾರ ಆಗೋದಿಲ್ಲ. ಇದು ಇಷ್ಟೊತ್ತಿಗೆ ಹೋರಾಟ ನಾನು ಕೈ ಎತ್ತಬೇಕಾಗಿತ್ತು. ಕಾರಣ ಇದೇನೋ ಬಜೆಟಲ್ಲಿ ಏನೋ ರಿಲೀಫ್ ಕೊಡ್ತಾರೆ ಅಂತ ಕಾದ್ವಿ. ಇವರು ಮೋಸ ಮಾಡಿದ್ದಾರೆ. 13 ಜಿಲ್ಲೆಯ ರೈತರು, ಕೊಬ್ಬರಿ ಬೆಳೆ ತೆಂಗು ಬೆಳೆಯ ರೈತರು ಎಲ್ಲರೂ ಒಗ್ಗಟ್ಟಾಗಿ ಯೋಚನೆ ಮಾಡೋ ಕಾಲ ಇವತ್ತು ಬಂದಿದೆ. ತಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಹೆಂಗೆ ತೆಗಿಬೇಕು ಅಂತ ತೆಗೆದುಬಿಡಿ.